ಹೋಗ್ಬೇಕಮ್ಮ. ಅಲ್ವೇ ಅವಳ ಕಾಲಿಗೆ ಗಾಯ ಆಗಿದೆ, ಅದರಲ್ಲೂ ಕೆಲಸ ಮಾಡ್ತಾವಳೆ. ಹೋಗಿ ಸ್ವಲ್ಪ ಸಹಾಯ ಮಾಡಿ ಬರ್ತೀನಿ. ಅವಳೇ ಮಾಡ್ತಿದ್ದಾಳೆ, ನಿನ್ಗೇನಮ್ಮ? ಏನಿದೆಯಲ್ಲ ಏ ದೀಪು, ನಿನ್ಗೆ ತಲೆ ಕೆಟ್ಟಿದ್ಯೇನೆ? ಕೆಂಡ ಇದು ಆಗಿರೋ ಗಾಯನೇ ವಾಸಿ ಆಗಿಲ್ಲ, ಆಗ್ಲೇ ಹೊಲಿತಾ ಕೂತಿದ್ಯಲ್ಲ, ಹೇಳ್ಮೇಲೆ. ಅಮ್ಮ 2 ನಿಮಿಷ ಆಗೋಯ್ತು. ಅಂತ ಅರ್ಜೆಂಟ್ ಏನಮ್ಮ ಇದೆ? ನಾಳೆನೋ ನಾಡಿದ್ದು ಹೊಲಿಬೋದಲ್ವಾ? ಅಕ್ಕ ಆಚೆ ಹೋಗ್ತಿದ್ದಾಳೆ, ಅದಕ್ಕೆ ದುಪ್ಪಟ ಬೇಕು ಅಂತ ಕೇಳಲು. ಇನ್ನೇನು ಹಾಗೆ ಹೋಯ್ತು. ಏ ದೀಪ, ಇಷ್ಟು ಚಿಕ್ಕ ಡಿಸೈನ್ ಹೊಲಿಯಕ್ಕೆ ಇಷ್ಟೊತ್ತು ಬೇಕೇನೆ? ಇತ್ತೀಚೆಗೆ ಅಡಗ್ ಲಜ್ಜಿ ತರ ಆಡ್ತಾ ಇದ್ಯಾ. ಮಾತೆತ್ತಿದ್ರೆ ನಾನು ದೊಡ್ಡ ಡಿಸೈನರು, ಗಂಟೆಗೊಂದು ಬ್ಲೌಸ್ ಹೊಲ್ಬಿಡ್ತೀನಿ ಅಂತಿರ್ತೀಯಾ? ಇಷ್ಟು ಮಾಡೋಕ್ಕಾಗಲ್ವಾ? ರೂಪಾ, ಏ ನೀನೇನು ಅವಳ ಅಕ್ಕನ ಇಲ್ಲ ಶತ್ರುನೇನೆ? ಅವಳು ಅಷ್ಟು ಕಷ್ಟಪಡ್ತಿದ್ದು ನೋಡಿದ್ರೆ ನಿನ್ಗೆ ಅಯ್ಯೋ ಪಾಪ ಅನ್ಸಲ್ವಾ? ನಮ್ಮ ದೀಪ ಸ್ವಲ್ಪ ಹೊರಟು, ಅವಳಿಗೇನು ಆಗಲ್ಲ ಬಿಡಿ. ಅತ್ಗೆ ಅದೇ ಅಮ್ಮಂಗೆ ಗೊತ್ತಿಲ್ಲ ಬಿಡಿ. ಅಲ್ಲ ಅಮ್ಮ, ಏನೋ ಅವಳ ಕಾಲೇ ಮುರಿದೋಯ್ತು ಅನ್ನೋ ಥರ ಆಡ್ತಿದ್ಯಾ? ಅರ್ಜೆಂಟ್ ಇತ್ತು, ಅದಕ್ಕೆ ಬೇಗ ಹೊಲ್ಕೊಡು ಅಂದೆ, ತಪ್ಪಾ? ಅಂತ ಅರ್ಜೆಂಟ್ ಕೆಲಸ ಏನೇ ಇದೆ ನಿನಗೆ? ಯಾವ ರಾಜ್ಕುಮಾರ ಬರ್ತಾನೆ ನಿನ್ನನ್ನು ನೋಡೋದಕ್ಕೆ? ಹೋಗಮ್ಮ, ಇರಿಟೇಟ್ ಮಾಡಬೇಡ. ಹಲೋ, ಬರ್ತಿದ್ದೀನಿ. ಅಮ್ಮ ತೀರ್ಥ ಹತ್ರ ಬನ್ನಿ. ಅಕ್ಕ ಮುಗೀತು ಕಣೆ. ಏ ಬೇಡ, ಹೋಗೆ. ಅಯ್ಯೋ ಲೇಟ್ ಮಾಡ್ಬಿಟ್ಟೆ. ಕಂದ, ಈ ಮನೆಗೋಸ್ಕರ ಪ್ರತಿದಿನ ಕಷ್ಟಪಡ್ತೀಯ ನೀನು. ಒಂದಿನಾದ್ರೂ ನಿನ್ಗೋಸ್ಕರ ಏನಾರ ಮಾಡ್ಕೋಬೇಕು ಅಂತ ನಿನ್ಗನ್ಸಲ್ವಾ? ಇಷ್ಟೊಂದು ಕಾಲು ನೋವು ಇಟ್ಕೊಂಡು ಇವತ್ತು ಅವಳಿಗೆ ಆಗಲ್ಲ ಅಂತ ನೀನು ಹೇಳ್ಬೋದಿತ್ತಾನೆ. ಅಮ್ಮ, ಈ ಗಾಯ ಎಲ್ಲ ಯಾವ ಲೆಕ್ಕ? ಅಕ್ಕ ಎಷ್ಟು ಚೆನ್ನಾಗಿದ್ದಾಳೆ, ಇದನ್ನ ಹಾಕೊಂಡು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ಲು. ಅಕ್ಕನ ಖುಷಿ ನೋಡಿದ್ರೆ ಅಕ್ಕ ಏನು ಕೇಳಿದ್ರು ಇಲ್ಲ ಅನ್ನಕ್ಕೆ ಮನ್ಸು ಬರಲ್ಲ. ತಿಂಡಿಗೆ ಬಾ. ಮಗಳೇ, ಈಗ ತಾನೇ ಸ್ಟೇಷನ್ಗೆ ಬಂದೆ. ಇನ್ನೆರಡು ಅವರಲ್ಲಿ ನೆಕ್ಲೆಸ್ ಮನೇಲಿರುತ್ತೆ. ಓಕೆಮ್ಮ, ಬಾಯ್ ಬಾಯ್. ರೀ ಜಯರಾಮ್, ಬನ್ರಿ ಇಲ್ಲಿ. ಸರ್, ಬೃಂದಾವನ್ ಜ್ಯುವೆಲ್ಲರ್ಸ್ಗೆ ಹೋಗಿ ನನ್ನ ಮಗಳಿಗೆ ನೆಕ್ಲೆಸ್ ಮಾಡಿಸೋದಕ್ಕೆ ಆರ್ಡ್ರ್ ಕೊಟ್ಟಿದ್ದೆ, ಬಿಲ್ಲು ಕೂಡ ಪೇ ಮಾಡಿದ್ದೀನಿ. ಅದನ್ನು ತಗೊಂಡೋಗಿ ಅರ್ಜೆಂಟಿಗೆ ಮನೆಗೆ ತಲುಪಿಸ್ರಿ. ಕ್ಷಮಿಸಿ ಸರ್, ನಾನು ಆ ಕೆಲಸ ಮಾಡಲ್ಲ. ರೀ, ನಾನು ಈ ಸ್ಟೇಷನ್ ಸಬ್ ಇನ್ಸ್ಪೆಕ್ಟ್ರು, ನಾನು ಹೇಳಿದ ಕೆಲಸ ಮಾಡಲ್ಲ ಅಂತೀರಾ? ಸರ್, ನೀವೇನೇ ಕೆಲಸ ಹೇಳಿ ನಾನು ಮಾಡ್ತೀನಿ, ಆದರೆ ಆ ಕೆಲಸ ಈ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು ಸರ್. ನಿಮ್ಮ ಪರ್ಸ್ನಲ್ ಕೆಲಸನ ನಾನು ಮಾಡಲ್ಲ ಸರ್. ಸರ್ಕಾರ ಸಂಬಳ ಕೊಡೋದು ನನಗೆ ಸ್ಟೇಷನಲ್ಲಿ ಕೆಲಸ ಮಾಡೋದಕ್ಕೆ. ರೀ, ಈ ರೀತಿ ತಲಾಟೆ ಏನಾದರೂ ಮಾತಾಡಿದ್ರೆ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ನೀವು ಹೋಗಿ ಬರ್ತೀನಿ. ಸರ್, ಫೇಮಸ್ ಬಿಸ್ನೆಸ್ ಮ್ಯಾನ್ ರಾಜಶೇಖರ್ ಅವ್ರ ಸೊಸೆ ಮತ್ತೆ ಮಗ ಬಂದಿದ್ದಾರೆ ಸರ್. ಹೌದಾ? ರೈ, ಆಮೇಲೆ ಬಂದು ವಿಚಾರಿಸ್ಕೊಂತೀನಿ ನಿಮ್ಮನ್ನ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್ ಬನ್ನಿ, ಪ್ಲೀಸ್ ಕಮ್. ಮೇಡಮ್, ನೀವೇನು ಇಷ್ಟು ದೂರ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಅದು ಜೈರಾಮ ಈ ನಡುವೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಅವನು. ಮೇಡಮ್ ಕೂತ್ಕೊಳ್ಳಿ. ಆ ಇಡಿಯಟ್ನ ಸಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮೈಂಡ್ ಯೋರ್ ಟಂಗ್. ಅವರು ವಯಸ್ಸಲ್ಲಿ ನಿಮ್ಗಿಂತ ದೊಡ್ಡವರು, ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ. ಈಗ ಅವ್ರು ಹೇಳಿದ್ದಾರೆ. ರೀ ಜಯರಾಮ್, ಬನ್ರಿ ಇಲ್ಲಿ. ಇನ್ಸ್ಪೆಕ್ಟರ್, ನಾನು ಇವ್ರ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಮೇಡಮ್, ಡೋಂಟ್ ಮೈಂಡ್. ರೀ ಎಲ್ಲ ಬನ್ರಿ.
ಮೇಡಮ್, ನೀವು ತುಂಬ ದೊಡ್ಡ ಮನುಷ್ಯರು. ನಮ್ಮಂಥ ಸಾಮಾನ್ಯರ ಹತ್ರ ಮಾತಾಡೋಕ್ಕೆ ಏನಿರುತ್ತೆ ಮೇಡಮ್? ಹೇಳಿ ಕಳಿಸಿದ್ದಿದ್ರೆ ನೀವು ಎಲ್ಲಿರ್ತಿದ್ರು ಅಲ್ಲಿಗೆ ಬರ್ತಾ ಇದ್ದೆ. ನಿಮ್ಮ ಹತ್ರ ಇರೋ ಒಂದು ಅಮೂಲ್ಯವಾದ ರತ್ನನ ನಮ್ಮದಾಗಿಸ್ಕೊಳ್ಬೇಕು ಅಂದರೆ ನಾವೇ ನಿಮ್ಮ ಹತ್ರ ಬರಬೇಕಲ್ವಾ? ಆ ರತ್ನಕ್ಕೆ ಸಿಗಬೇಕಾಗಿರೋ ಮರ್ಯಾದೆ ಸಿಗಲೇಬೇಕು ತಾನೆ? ನೀವೇನು ಹೇಳ್ತಾ ಇದ್ದೀರಾ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ನೋಡಿ, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ಅದಕ್ಕೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಮೈದ್ನ ಚಿರುಗೆ ನಿಮ್ಮ ಮಗಳ ರೂಪನ ತಂದ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಒಪ್ಪಿಗೆ ಇದ್ರೆ ನಾವು ನಿಮ್ಮ ಮನೆಗೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬರಬಹುದಾ? ಈ ವಿಚಾರದಲ್ಲಿ ನಾನು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಆದರೆ ಅದಕ್ಕೆ ಕಾರಣ ಇದೆ, ಆಮೇಲೆ ತಿಳಿಸ್ತೀನಿ. ನಾನು ನಿಮ್ಮ ಮಗಳು ರೂಪನ ನೋಡಿದ್ದೀನಿ. ನನ್ನ ಮೈದ್ನ ಚಿರುನು ಅವಳನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದಾನೆ. ಹಾಗಾಗಿ ನಾವೇ ಹೆಣ್ಣು ಕೇಳೋಕ್ಕೆ ಅಂತ ಬಂದ್ವಿ. ನೀವೇನು ಹೇಳ್ತೀರಾ? ಅದು ಓ, ಹುಡುಗ ಯಾರು, ಅವ್ನು ನೋಡಕ್ಕೆ ಹೇಗಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ, ನನ್ನ ಮೈದ್ನ ಚಿರು ನಿಮ್ಮ ಮಗಳ ಅಂದಕ್ಕೆ ಸರಿ ಸಮಾನವಾಗಿದ್ದಾನೆ. ಹಾಗಲ್ಲ ಮೇಡಮ್, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವನೇ ಚಿರಾಗ್, ನನ್ನ ಮೈದ್ನ. ನೀವಾ ಸರ್? ನೀವೇನು ಸರ್ ಅಂತೆಲ್ಲ ಅಂದ್ಕೊಂಡು ಅದು ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ರೆ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ ನೀವು. ಬನ್ನಿ. ಹೇಳಿ, ನಿಮ್ಗಿದು ಒಪ್ಪಿಗೆ ಇದೆಯಾ? ಈ ಬಡವನ ಮನೆಗೆ ಭಾಗ್ಯ ಬರ್ತಾ ಇದೆ ಅಂತಂದರೆ ಯಾವ ಬಾಯಲ್ಲಿ ಬೇಡ ಅಂತ ಹೇಳಿ ಮೇಡಮ್. ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಸರಿ, ಹಾಗಿದ್ರೆ ಇನ್ನು 2 ಗಂಟೆ ಬಿಟ್ಟು ನಾವು ಕುಟುಂಬದ ಸಮೇತವಾಗಿ ನಿಮ್ಮನೆಗೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬರ್ತೀವಿ. ಸರಿ ಮೇಡಮ್. ಹೋಗಿ ಬರ್ತೀವಿ. ಸರಿ. ಏನಾಯ್ತು? ಏನಂತೆ ವಿಚಾರ? ಅದು ಸೌಂದರ್ಯ ಮೇಡಮ್ ಅವರು ಅವ್ರ ಮೈದ್ನಿಗೆ ನನ್ನ ಮಗಳು ರೂಪನ್ನ ತಂದ್ಕೋಬೇಕು ಅಂತಿದ್ರು. ಇವತ್ತು ಹುಡುಗಿನ ನೋಡೋಕ್ಕೆ ನಮ್ಮ ಮನೆಗೆ ಬರ್ತಾ ಇದ್ದಾರಂತೆ. ಅದನ್ನು ಹೇಳೋಕ್ಕೆ ಇಲ್ಲಿವರೆಗೂ ಬಂದಿದ್ರು. ಏನು ಸರ್, ನಿಮ್ಮ ಸ್ಟೇಟಸ್ಸೇ ಚೇಂಜ್ ಆಗ್ಬಿಡ್ತಲ್ಲ. ಎಲ್ರಿಗಿಂತ ದೊಡ್ಡವ್ರು ಆಗ್ಬಿಟ್ರಲ್ಲ ನೀವು ಈ ಸ್ಟೇಷನಲ್ಲಿ. ರೀ ಸುಮ್ಮನೆ ರೀ, ಅವ್ರೇನೋ ಹೇಳ್ತಾರೆ ಅಂತ ನೀವು ಅದು ನಂಬ್ತಿರಲ್ಲ. ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಅನ್ನೋದು ಇರುತ್ತೆ. ಅಂಥ ಶ್ರೀಮಂತರಿಗೆ ತಲೆ ಕೆಟ್ಟಿದೆಯೇನ್ರಿ? ನಾನು ಯಾತಕ್ಕೆ ಸರ್ ಸುಳ್ಳು ಹೇಳಲಿ? ಇನ್ನು 2 ಗಂಟೆ ಬಿಟ್ಟು ಹುಡುಗಿ ನೋಡೋಕೆ ಬರ್ತಾರಂತೆ ಸರ್. ಒಂದು 4 ಅವರ್ ಪರ್ಮಿಷನ್ ಕೊಡಿ ಸರ್. ರೀ, ಅವರೇ ಹುಡ್ಕೊಂಡು ಬಂದರು ಅಂತ ಏನು ಸ್ಕೋಪ್ ತಗೊತಿದ್ದೀರಾ? ಜಯರಾಮ್ ಅವರೇ, ದಿಢೀರಂತ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮನೆಗೆ ಬರ್ತೀವಿ ಅಂದ್ಬಿಟ್ವಿ. ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ಕೇನಾದರೂ ಹೆಲ್ಪ್ ಮಾಡಲಾ? ಅದ್ರ ಬಗ್ಗೆ ಏನು ನೀವು ತಲೆ ಕೆಡಿಸ್ಕೊಬೇಡಿ, ನಾನೆಲ್ಲ ಅರೇಂಜ್ ಮಾಡ್ತೀನಿ. ಸರಿ. ಅದು ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಮಾವ ಅಂತ ಕರಿಬೋದಾ? ನಂದೇನೂ ಅಭ್ಯಂತರ ಇಲ್ಲ. ಥ್ಯಾಂಕ್ಸ್ ಮಾವ. ಸರ್, ಪರ್ಮಿಷನ್ ಸಿಗುತ್ತಾ? ಅರೆ, ನಾನು ಯಾವಾಗ ಪರ್ಮಿಷನ್ ಕೊಡಲ್ಲ ಅಂದೆ ಜಯರಾಮ? ನೋಡಿ, ನಿಮ್ಮ ಮಗಳು ಮದುವೆ ಅಂದರೆ ನನ್ನ ಮಗಳು ಮದುವೆ ಇದ್ದಂಗೆ. ನಿಮ್ಮ ಮಗಳು ಮದುವೆಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳಿ, ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ. ಮನೆಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಮಾವ. ಬೇಡ, ನನ್ನ ಪಾಡಿಗೆ ನಾ ಹೊರಡ್ತೀನಿ. ನೀವೆಲ್ಲ ನಮ್ಮ ಮನೆಗೆ ಬರ್ತಿರೋದೇ ನನ್ನ ಪುಣ್ಯ. ಸರಿ ಮಾವ, ಹಾಗಾದರೆ ನಾನು ಬರ್ತೀನಿ. ಸರ್,
ಬರ್ತೀನಿ ಸರ್. ಹಾಂ ಹೋಗ್ಬೇಡಿ. ಕನ್ಸುಗಳು ಕಟ್ಕೋಬೇಕು, ಆಸೆಗಳನ್ನ ಇಟ್ಕೋಬೇಕು, ಕನಸು ದೊಡ್ಡದಾಗಿರ್ಬೇಕು, ಬದುಕೋಕೆ ದೊಡ್ಡ ಸಾಧನೆಗಳ ಕನಸಿರ್ಬೇಕು ಅಂತ ಹೇಳ್ತಾ ಇದ್ರು ಯಾರೋ ಒಬ್ರು. ನಾನು ಏನೆಲ್ಲ ಕನಸುಗಳನ್ನ ಕಂಡಿದ್ದೆ. ಹೊಸ ಕನಸಿನ ಲೋಕ ತೋರಿಸ್ತೀನಿ, ನಿನ್ನ ಆಸೆಗಳಿಗೆ ನಾನು ಕಾವಲಾಗಿರ್ತೀನಿ ಅಂತ ಪುಂಗ್ಬಿಟ್ಟು ಜೊತೆಲೇ ಇಲ್ಲ ಅಂತ ಅಂದ್ರೆ ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು? ಅಲ್ಲಿಗೆ ಬಂದ ತಕ್ಷಣ ಸಿಗ್ತೀನಿ ಅಂದೋರ್ ಗಾಯಬಾಗಿ ಕೊನೆಗೆ ಸಿಗ್ತೀರಾ. ಏನ್ ಅನ್ಕೊಂಡಿದ್ದೀರಾ? ನನ್ನ ಕನಸುಗಳನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅರಿವಾದ್ರೂ ಇತ್ತಾ ನಿಮ್ಗೆ? ಏನಾದ್ರೂ ನನ್ಗೋಸ್ಕರ ಮಾಡಿದ್ದೀರಾ ಹೇಳಿ. ಈ ಕಟೌಟು ನಿನ್ನ ಕನಸಿಗೆ ಒಂದು ಚಿಕ್ಕ ಝಲಕಷ್ಟೆ. ಜಾನು, ನೀನು ನೋಡ್ತಾ ಇರು, ಇಡೀ ಮುಂಬೈ ಥಿಯೇಟರ್ಗಳ ಮುಂದೆ ನಿನ್ನ ಕಟೌಟ್ ರಾರಾಜಿಸ್ಬೇಕು. ಹಾಗೆ ಮಾಡೋ ಜವಾಬ್ದಾರಿ ನಂದು. ಆದರೆ ನೀನು ನನ್ನ ಜೊತೆ ಇರಬೇಕು, ನನ್ನ ಹತ್ರ ಇರಬೇಕು. ಈ ಬ್ಯೂಟಿಫುಲ್ ಕಣ್ಗಳಿಂದ ಅದು ಎಷ್ಟು ದೂರ ಬೇಕಾದರೂ ಕನಸು ಕಾಣು. ನಿನ್ನ ಕಾವಲ್ಗಾರನಾಗಿ ನಾನಿರ್ತೀನಿ. ಜಾನು, ನೀನು ನಾನು ಹೇಳ್ದಾಗ ಕೇಳಬೇಕು. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಿನ್ನ ಆಸೆಗಳನ್ನೆಲ್ಲ ಈಡೇರಿಸ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಹಾಗೆಲ್ಲ ಮಾತಾಡಬೇಡಿ. ನನ್ನ ಫ್ಯೂಚರ್ ಬಗ್ಗೆ ನೀವು ಇಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮನ್ನಲ್ದೆ ನಾನು ಯಾರನ್ನು ನಂಬಲಿ? ನಿಮ್ಮನ್ನು ಬಿಟ್ಟು ನನಗೆ ಯಾರಿದ್ದಾರೆ? ಸತೀಶಣ್ಣ, ಸತೀಶಣ್ಣ. ಓ, ಏನ್ ಜರಮಣ, ಏನಣ್ಣ ಇವತ್ತು ಮನೆ ಕಡೆ ಜಲ್ದಿ ಹೊಟ್ಬಿಟ್ಟಿದ್ದೀರಾ? ನಮ್ ದೊಡ್ಡ ಮಗಳನ್ನ ನೋಡೋದಿಕ್ಕೆ ಗಂಡ್ ಕಡೆಯವ್ರು ಬರ್ತಾವ್ರೆ. ಓ, ಒಳ್ಳೆ ಸುದ್ದಿನೇ ಕೊಟ್ಟಿಲ್ಲಣ್ಣ. ಯಾವ ಕಡೆ ಗಂಡು? ಅಯ್ಯೋ, ಅಷ್ಟೆಲ್ಲ ಹೇಳೋ ಅಷ್ಟು ಪುರ್ಸತ್ತಿಲ್ಲ ಅಣ್ಣ. ದಯವಿಟ್ಟು ಅರ್ಜೆಂಟ್ ಆಗಿ ಒಂದು ಅರ್ಧ ಕೆಜಿ ಸ್ವೀಟ್ ನ ಕಟ್ಕೊಟ್ಬಿಡೋಣ ಅಣ್ಣ. ಒಂದು 10 ನಿಮಿಷ ಕೂತ್ಕೊಳ್ಳಿ, ಒಂದು 2 ಕೆಜಿ ಸ್ವೀಟ್ ಬಿಸಿ ಬಿಸಿದು ಮಾಡ್ಕೊಡ್ತೀನಿ. ಅಣ್ಣ, ಅರ್ಧ ಕೆಜಿ ಕೇಳಿದ್ರೆ 2 ಕೆಜಿ ತಗೊಂಡೋಗು ಅಂತಿದ್ದೀರಲ್ಲ. ಅಲ್ಲ ಅಣ್ಣ, ನಮ್ಮ ಮಕ್ಳು ಬೇರೆ ಅಲ್ಲ, ನಿಮ್ಮ ಮಕ್ಳು ಬೇರೆ ಅಲ್ಲ. ನಮ್ಮ ಮಕ್ಳಿಗೆಲ್ಲ ನೀವು ಎಷ್ಟು ಮಾಡಿದ್ದೀರಾ? ಇದು ನಮ್ಮ ಕಡೆಯಿಂದ ತಿಳ್ಕೊಳ್ಳಿ. ಸರಿ ಅಣ್ಣ, ತಗೊಳ್ಳಿ ಅಣ್ಣ. ಸರಿ ಕೊಡಿ. ಸರಿ ಅಣ್ಣ, ಮದುವೆ ಫಿಕ್ಸ್ ಆದ್ರೆ ನಮ್ಮ ಅಂಗಡಿ ಇದೆ, ಸ್ವೀಟ್ ಖಾರ ಆಗ್ಬೇಕು. ಆಯ್ತಣ್ಣ, ಮಾಡ್ಕೊಡಿ. ಅದಕ್ಕೆ ಇಡೀ ಊರಿಗೆ ಗೊತ್ತಾಗ್ಬೇಕಾ ನೀನು ಒಗ್ಗರಣೆ ಹಾಕ್ತಿದ್ಯಾ ಅಂತ? ಮೆಣಸಿನ್ಕಾಯಿ ಮೊದ್ಲು ಹಾಕ್ಬಿಟ್ಟೆ ಒಗ್ಗರಣೆಗೆ. ಏ, ಅಲ್ಲಿ ಕೂತ್ಕೊಂಡು ಮಾತಾಡೋ ಬದ್ಲು ಇಲ್ಲಿ ಬಂದು ಕೆಲಸ ಮಾಡಿ ಬರ್ದೇನೆ. ವತ್ಸಲ, ದೀಪು, ದೀಪು, ಇದೇನಮ್ಮ ಮನೇನ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟಿದೀಯಲ್ಲ? ಎಲ್ಲ ನೀಟಾಗಿ ಹೊರಗಡೆ ಎತ್ತಿಡು. ಇವತ್ತು ನಮ್ಮನೆಗೆ ನೆಂಟರು ಬರ್ತಾ ಇದ್ದಾರೆ. ಏ ಅಂಬುಜ, ಕಡ್ಲೆಕಾಯಿನ ತಿಂದು ಸಿಪ್ಪೆನ ಡಸ್ಟ್ಬಿನ್ ಹಾಕಿಬಿಟ್ಟು ಮನೆಯೆಲ್ಲ ಹಡ್ಕೊಂಡು ಕೂತಿದೆಯಲ್ಲೇ? ಅವ್ರು ಬರೋ ಟೈಮ್ ಆಯ್ತು, ಏಳ ಮೇಲೆ ಕ್ಲೀನ್ ಮಾಡೆ. ಅಲ್ಲ ಅಣ್ಣ, ವತ್ಸಲ, ಇದೇನೇ ನಮ್ಮ ಅಡಿಗೆ ಮನೆ ಅವಾಂತರ. ನಮ್ ಕಳಸ ಮಾರ್ಕೆಟು ಇದಕ್ಕಿಂತ ತುಂಬಾ ನೀಟಾಗಿದೆ ಕಣೆ. ಮೊದ್ಲು ಎಲ್ಲ ಕ್ಲೀನ್ ಮಾಡ್ಕೊಳ್ಳೆ. ಅಯ್ಯಯ್ಯ, ಹೋಮ ಮಾಡುವಾಗ ಹೊಗೆ ಬರಬಾರ್ದು ಅಂದ್ರೆ ಹೇಗ್ರಿ? ಹೌದು, ಯಾಕೆ ಇಷ್ಟೊಂದು ಗಡಿಬಿಡಿ? ಶುಭ ಸಮಾಚಾರ ಕಣೆ. ದೇವ್ರಿಗೆ ಹೋಗಿ ತುಪ್ಪ ದೀಪ ಹಚ್ಚು. ದೇವರು ನಿನ್ ಪ್ರಾರ್ಥನೆನ ಕೇಳಿಸ್ಕೊಂಡು ಫಲ ಕೊಟ್ಬಿಟ್ಟ. ಅಂದ್ರೆ ನಮ್ ರೂಪಾಗೆ? ಹೌದು ಕಣೆ, ಇಷ್ಟು ದಿನ ನಾವು ಪಟ್ಟ ನೋವಿಗೆ ಮದ್ದು ಸಿಕ್ಬಿಡ್ತು.
ಒಂದ್ ನಿಮಿಷ ಇರು. ತಗೋ ಮೊದಲು ನೀರು ಕುಡಿ. ಹುಡುಗನ ಹೆಸರು ಚಿರಾಗ್ ಅಂತ. ಹುಡುಗನ ಅತ್ತಿಗೆ ಸೌಂದರ್ಯ ಅಂತ. ದೊಡ್ಡ ಬಿಸ್ನೆಸ್ ವುಮನ್ನು. ಹೌದಾ ರೀ? ಯಾರವರು? ನಿಮಗೆ ಪರಿಚಯ ಅಲ್ಲ? ಮಂತನ ಹೇಗೆ? ಒಳ್ಳೆಯವರಾ? ಅದೇ ಕಣೆ, ದೇವಸ್ಥಾನದಲ್ಲಿ ಸಿಕ್ಕಿದ್ದಲ್ಲ ಅದೇ ಹುಡುಗ. ತುಂಬಾ ಒಳ್ಳೆ ಜನ. ಶ್ರೀಮಂತರು ಅಂದ್ರೆ ಮನಸ್ಸು ಮನೆ ಎಲ್ಲ ಶ್ರೀಮಂತಿಕೆಯಿಂದ ತುಂಬಿ ತುಳುಕ್ತಾ ಇದೆ. ಕೋಟಿ ಕೋಟಿ ಕಾಲ್ ಮುರ್ಕೊಂಡು ಮನೆಯಲ್ಲೇ ಕೂತಿದ್ರು ಒಂದು ಚೂರು ಅಹಂಕಾರ ಇಲ್ಲ ಗೊತ್ತಾ? ಸೆಟ್ ಆಗ್ಬೇಕಲ್ಬಿನ್ರೆ. ಅಣ್ಣ ಅದಕ್ಕೆ ನಾನು ಆವತ್ತೇ ಹೇಳಿಲ್ವಾ ನಮ್ ರೂಪ ಇರೋ ಚಂದಕ್ಕೆ ಅವಳು ನಮ್ಮ ಮದ್ವೆ ಆಗಕ್ಕೆ ಹುಡುಗರು ಕ್ಯೂ ನಿಂತ್ಕೋತಾರೆ ಅಂತ. ಸಾಕು 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 ತಲಹರಟೆ. ಒಳಗಡೆ ಹೋಗಿ ಎಲ್ಲ ರೆಡಿ ಮಾಡಿ. ಇನ್ 2 ಗಂಟೆ ಟೈಮಲ್ಲಿ ಅವ್ರು ಬಂದು ಬಿಡ್ತಾರೆ. ಅಯ್ಯೋ ದೇವ್ರೆ, ಇನ್ 2 ಗಂಟೆನಾ? ಯಾಕಣ್ಣ ನಿನ್ಗೆ ಇಷ್ಟ ಆತ್ರ? ನಾಳೆ ಬನ್ನಿ ಅಂತ ಹೇಳ್ಬೋದಿತ್ತಲ್ವಾ? ಶುಭ ಕಾಲಕ್ಕೆ ನಾಳೆ ಅಂತ ಯಾಕೆ ರಾಗ ಎಳಿಬೇಕು? ಹೋಗ್ರೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಹೋಗಿ ಹೋಗಿ ರೆಡಿ ಆಗ್ರೆ. ಹೌದು, ರೂಪಾಯಲ್ಲಿ ಏಯ್ ಏಯ್, ನನ್ನ ಇಡೀ ಭವಿಷ್ಯ ನಿಮ್ ಕೈಲಿದೆ ಅರವಿಂದ್. ಜಾನು, ನೀನು ನಾನು ಹೇಳ್ದ ಕೇಳು, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ. ಏನ್ ಮಾಡ್ಬೇಕು ಹೇಳಿ? ನೀವ್ ಅಲ್ಲೋಗಿ ನಿಂತ್ಕೊ ಅನ್ನಿ, ಗೊಂಬೆ ತರ ನಿಂತ್ಕೊಂಡ್ಬಿಡ್ತೀನಿ. ಮೊದಲು ನೀ ನನ್ನನ್ನು ಮದುವೆ ಆಗು, ಮಿಕ್ಕಿದೆಲ್ಲ ಆಮೇಲೆ. ಪ್ಲೀಸ್, ಈ ಟೈಮಲ್ಲಿ ಮದ್ವೆ ವಿಚಾರ ಎಲ್ಲ ಬೇಡ. ಕೆರಿಯರ್ ಕಟ್ಕೋಬೇಕು, ದೊಡ್ಡ ಸಾಧನೆ ಮಾಡಬೇಕು. ಮುಂಬೈಗೆ ಪ್ರತಿ ಬೀದಿ ಬೀದಿಯಲ್ಲೂ ನನ್ನ ಕಟೌಟ್ಗಳು ಸ್ಟ್ಯಾಂಡ್ಗಳು ನಿಲ್ಬೇಕು. ಕಟ್ರೀನಾ ಕೈಫ್, ದೀಪಿಕಾ ಪಡ್ಕೊಣೆ ಥರ ನಾನು ದೊಡ್ಡ ಹೀರೋಯಿನ್ ಆಗಬೇಕು. ಅವಾಗ ಬೇಕಾದ್ರೆ ನಾವು ಫಾರಿನಿಗೆ ಹೋಗಿ ಗ್ರ್ಯಾಂಡಾಗಿ ಮದುವೆ ಆಗೋಣ. ಅಲ್ಲಿವರೆಗೂ ನೀನು ನನ್ನ ಜೊತೆಲೇ ಇರ್ತೀಯ, ರೈಟ್? ರೈಟ್. ಇವಾಗ ಏನಪ್ಪ, ಹಾರೋಕ್ ನಾನು ರೆಡಿ, ಹಾರಿಸ್ಕೊಂಡು ಹೋಗಕ್ಕೆ ನೀವು ರೆಡಿನಾ? ಜಾನು, ಪ್ರಾಜೆಕ್ಟ್ ರೆಡಿಯಾಗಿದೆ, ಇನ್ನೇನು ಕಾಲ್ ಬರಬೇಕು. ಕಾಲ್ ಬರ್ತಿದ್ದಂಗೆ ಅಬ್ಬಾ, ಅಂತೂ ಇಂತೂ ಅಕ್ಕಂಗೆ ಒಂದು ಒಳ್ಳೆ ಸಂಬಂಧ ಸಿಕ್ತು. ನಮ್ ರೂಪ ಅದೃಷ್ಟ ಮಾಡಿದಲೇ ಕಣೆ, ರೂಪವಂತಿ ಅವಳು. ಒತ್ಸಲ ರೂಪಾಯಲ್ಲಿ ಅದು ಅಣ್ಣ, ಅವಳು ಹೊರಗಡೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಏನೇ ಅರ್ಥ? ಎಲ್ಲೇ ಹೋಗಿದ್ದಾಳೆ? ಯಾರಾದ್ರೂ ಒಂದು ಫೋನ್ ಮಾಡಬಾರ್ದಾ? ನಾನು ಫೋನ್ ಮಾಡಿದ್ದೆ ರೀ, ಅವಳು ಫೋನ್ ತೆಗಿತಾ ಇಲ್ಲ. ಏನು ಹುಡುಗಿನೋ ಏನೋ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅಣ್ಣ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾವ್ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ, ಅಷ್ಟ್ರಲ್ಲಿ ಅವಳು ಬಂದ್ಬಿಡ್ತಾಳೆ. ಅಕ್ಕ ಬರೋ ಅಷ್ಟೊತ್ತಿಗೆ ಅಕ್ಕನ ಬಳೆ, ಸೀರೆ, ಮೇಕಪ್ ಚೆಟ್ಟು ಎಲ್ಲ ರೂಮಲ್ಲಿ ಇಟ್ಬಿಡ್ತೀನಿ. ಯಾಕೆ ಹೇಳು? ಬಂದ ತಕ್ಷಣ ಅಕ್ಕ ಈಜಿಯಾಗಿ ರೆಡಿ ಆಗ್ಬೋದು. ಅಮ್ಮ ಬಂದ್ರು ಅನ್ಸುತ್ತೆ. ರೀ ಬನ್ನಿ. ಬಾ. ಎಷ್ಟ್ ಚೆನ್ನಾಗಿದೆ ಕಾರು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಅಕ್ಕಂದೇ ಕಾರು ಬಾರು. ಯಾವಾಗ್ಲೂ ಕರ್ಗೋಗೋ ಆ ಅಂದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಲ್ವಾ? ಆಗ್ಲೇ ಗೊತ್ತಾಗತ್ತೆ ನಿಮ್ ಮನ್ಸು ಎಷ್ಟು ಚಿಕ್ಕದು ಅಂತ.